ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 7ನೇ ತರಗತಿಯ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವ ನಿತ್ಯೋತ್ಸವ ಈ ಒಂದು ಪದ್ಯದ ವಿವರಣೆ, ಅರ್ಥ ಹಾಗೂ ಸಾರಾಂಶವನ್ನ ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಕವಿ ಕೆ.ಎಸ್. ನಿಸಾರ್ ಅಹಮದ್. ಕೆ.ಎಸ್. ನಿಸಾರ್ ಅಹಮದ್ ರವರು ಬರೆದಿರುವಂತಹ ಸುಪ್ರಸಿದ್ಧ ಹಾಡುಗಳಲ್ಲಿ ನಿತ್ಯೋತ್ಸವವು ಒಂದು. ಹಾಗಾದ್ರೆ ಏನು ನಿತ್ಯೋತ್ಸವ ಅಂದ್ರೆ? ನಿತ್ಯ ಪ್ಲಸ್ ಉತ್ಸವ ಎರಡು ಪದಗಳನ್ನಾಗಿ ವಿಭಾಗಿಸಿದಾಗ ನಿತ್ಯ ಅಂದ್ರೆ ಪ್ರತಿದಿನ, ಎವ್ರಿಡೇ. ಉತ್ಸವ ಅಂದ್ರೆ ಸಮಾರಂಭ, ಸಂಭ್ರಮ, ಸೆಲೆಬ್ರೇಷನ್ ಅಂತ ಅರ್ಥ ಬರುತ್ತೆ. ಹಾಗಾದ್ರೆ ಏನು ಪ್ರತಿದಿನ ಏನು ಉತ್ಸವ? ಯಾರಿಗೆ ಉತ್ಸವ? ಹೇಗೆ ಉತ್ಸವ ಅಲ್ವಾ? ಹೇಗೆ ಸಮಾರಂಭ ನಡೆಯುತ್ತೆ? ಹೇಗೆ ಸೆಲೆಬ್ರೇಷನ್ ನಡೀತಾ ಇದೆ? ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದೆ ಅಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕೆ.ಎಸ್. ನಿಸಾರ್ ಅಹಮದ್ ರವರು ಬರೆದಿರುವಂತಹ ಈ ಒಂದು ಪದ್ಯದಲ್ಲಿ ಮಕ್ಕಳೇ. ಬನ್ನಿ ಹಾಗಾದ್ರೆ ತಡ ಮಾಡೋದು ಯಾಕೆ, ನಾವು ಪದ್ಯವನ್ನ ಶುರು ಮಾಡೋಣ. ಮೊದಲಿಗೆ ನಿಸಾರ್ ಅಹಮದ್ ರವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಇವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನಿಸಾರ್ ಅಹಮದ್ ರವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5, 1936ರಲ್ಲಿ ಹುಟ್ಟಿದರು. ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5, 1936ರಲ್ಲಿ ನಿಸಾರ್ ಅಹಮದ್ ರವರು ಹುಟ್ಟಿದರು. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನಾವು ನೋಡೋದಾದ್ರೆ ನೋಡಿ, ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲೋ ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನ ರಚಿಸಿರುವಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ ಮಕ್ಕಳೇ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಮಾಸ್ತಿ ಪ್ರಶಸ್ತಿಯನ್ನ ನೋಡಬಹುದು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ನಾಡೋಜ ಪ್ರಶಸ್ತಿಗೂ ಸಹ ಭಾಜನರಾಗಿದ್ದಾರೆ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಸಹ ಲಭಿಸಿವೆ. ಪ್ರಸ್ತುತ ನಾವು ಓದ್ತಾ ಇರುವಂತಹ ನಿತ್ಯೋತ್ಸವ ಕವಿತೆಯನ್ನ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಇದು ಅವರ ರಚನೆ ಮಾಡಿರುವಂತಹ ಕೃತಿಗಳಲ್ಲಿ ಅವರಿಗೆ ಅತ್ಯಂತ ಹೆಸರನ್ನ ತಂದುಕೊಟ್ಟಂತಹ ಕವಿತೆ ನಿತ್ಯೋತ್ಸವ. ಇದು ಇವರ ಒಂದು ಕಿರು ಪರಿಚಯ ಮಕ್ಕಳೇ. ನಾವೀಗ ಪದ್ಯದ ಪ್ರವೇಶ, ಪಾಠ ಪ್ರವೇಶವನ್ನ ನೋಡೋಣ. ಕನ್ನಡ ನಾಡು ನುಡಿಯನ್ನ ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿರುತ್ತೆ ಅಲ್ವಾ? ಅದೆಷ್ಟು ಭಾವಗೀತೆಗಳನ್ನ ಕವಿಗಳು ರಚನೆ ಮಾಡಿದಾರಲ್ವಾ? ಕನ್ನಡ ನಾಡಿನಲ್ಲಿ ಕನ್ನಡ ನಾಡು ನುಡಿಯನ್ನ ಕುರಿತು ಲೆಕ್ಕವಿರದಷ್ಟು ಕವಿತೆಗಳನ್ನ, ಭಾವನೆಗಳು ತುಂಬಿರುವಂತಹ ಹಾಡುಗಳನ್ನ ನಾವು ನೋಡಬಹುದು. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈ ಮನಸ್ಸನ್ನು ಸೆಳೆಯುತ್ತವೆ ಅಲ್ವಾ? ಕವಿಗಳು ಕಟ್ಟಿಕೊಡುವಂತಹ ಆ ಒಂದು ಕನ್ನಡದ ಗೀತೆಗಳಲ್ಲಿ, ಕವಿತೆಗಳಲ್ಲಿ ಏನೆಲ್ಲ ಬಿಂಬಿಸ್ತಾರಪ್ಪ ಅಂದ್ರೆ ಪ್ರಾಕೃತಿಕ ಸೌಂದರ್ಯವನ್ನ ಮುಖ್ಯವಾಗಿ ನೆಲೆಯಾಗಿಟ್ಕೊಳ್ತಾರೆ. ಅದರಲ್ಲಿ ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಇವೆಲ್ಲವನ್ನ ಆ ವರ್ಣನೆ ಹೇಗಿರುತ್ತಂದ್ರೆ ನಮ್ಮ ಮೈ ಮನಸ್ಸು ಎರಡನ್ನೂ ಅದು ಸೆಳೆಯುವ ರೀತಿಯಲ್ಲಿ ಇರುತ್ತೆ. ಹಾಗೆ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆ ನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ನಮಗೆ ಇರುವಂತಹ ಈ ಒಂದು ಪದ್ಯದ ಸಾರ ನಮ್ಗಿಲ್ಲಿ ಸಿಗುತ್ತೆ ಮಕ್ಕಳೇ. ಕವಿ ಮೊದಲ ಪದ್ಯದಲ್ಲಿ ಪ್ರಾಕೃತಿಕ ಸೌಂದರ್ಯವಾದಂತಹ ನದಿ, ಬೆಟ್ಟ, ಜಲಪಾತಗಳು, ಅರಣ್ಯಗಳು, ಅಲ್ಲಿರುವಂತಹ ಸಂಪತ್ತಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಇನ್ನು ಮುಂದುವರೆದಂತಹ ನಾಡಿನ ಇತಿಹಾಸದ ಬಗ್ಗೆ, ಅಲ್ಲಿನ ವೀರರ ಬಗ್ಗೆ ವರ್ಣಿಸ್ತಾ ಹೋಗ್ತಾರೆ. ಹಾಗೆ ಅಲ್ಲಿನ ಜನರು ಅಂದ್ರೆ ಕನ್ನಡಿಗರು, ಅವರ ನಡೆನುಡಿ ಹೇಗಿದೆ, ಇದು ಲೋಕಕ್ಕೆ ಆದರ್ಶವಾಗಿದೆ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನ ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ.
ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆನುಡಿಗಳಲ್ಲೂ ತುಂಬಿದೆ ಎಂದು ಕವಿಯಲ್ಲಿ ಬಣ್ಣಿಸ್ತಾರೆ. ಇದು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳನ್ನ ಕೇಂದ್ರೀಕರಣವಾಗಿಟ್ಕೊಂಡು ಕನ್ನಡದ ಇತಿಹಾಸವನ್ನ ಹಾಗೇನೆ ಕನ್ನಡಿಗರ ನಡೆನುಡಿಯನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ ಅಲ್ವಾ. ಇದು ಪಾಠದ ಒಂದು ಪ್ರವೇಶ. ಇದು ಅರ್ಥ ಆಗಿದೆ ಅಂದ್ರೆ ನಮ್ಗೆ ಅದರ ಒಂದು ಸಾರ ಅರ್ಥ ಆದಾಗೆ ಅದರ ಮುಂದಿನ ಒಂದು ಭಾಗವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮೊದಲ ಪದ್ಯ ಮಕ್ಕಳೇ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಲ್ವಾ. ನಿತ್ಯ ಉತ್ಸವ ನಡೆಯುತ್ತೆ ತಾಯಿ ನಿನಗೆ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಅಂತ ಕವಿ ಇಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಮಕ್ಕಳೇ. ಬನ್ನಿ ನೋಡೋಣ. ಜೋಗದ ಸಿರಿ ಬೆಳಕಿನಲ್ಲಿ, ಕನ್ನಡ ನಾಡಿನ ಬೆಳಕು, ಅಭಿವೃದ್ಧಿಯ ಸಂಕೇತ, ಪ್ರಕೃತಿಯ ಕೊಡುಗೆ ಅಂತಾನೆ ಹೇಳಬೇಕಾದಂತಹ ಜೋಗದ ಜಲಪಾತ. ಜೋಗ್ ಜಲಪಾತ ಸಾವಿರಾರು ಜನ ಪ್ರವಾಸಿಗರನ್ನ ತನ್ನೆಡೆ ಸೆಳ್ಕೊಳ್ತಾ ಇರುವಂತಹ ಜೋಗ್ ಜಲಪಾತದಲ್ಲಿ ಜಲವಿದ್ಯುತ್ ಕೇಂದ್ರ ಕೂಡ ಇದೆ ಮಕ್ಕಳೇ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರವನ್ನ ಸಹ ಸ್ಥಾಪನೆ ಮಾಡಲಾಗಿದೆ. ಸೊ ಇದು ಹಾಗಾಗಿ ಏನಾಗುತ್ತೆ, ಇದು ಜೋಗದ ಸಿರಿ ಅನ್ನುವಂಥದ್ದು, ಈ ಸಂಪತ್ತು ಜೋಗ್ ಜಲಪಾತ ಅನ್ನುವಂಥದ್ದು ಕನ್ನಡ ನಾಡಿಗೆ ಬೆಳಕಾಗಿದೆ ಅಲ್ವಾ. ಕನ್ನಡ ನಾಡಿಗೆ ಬೆಳಕಾಗಿರುವಂತಹ ಜೋಗ ಜಲಪಾತದಿಂದ, ಹಾಗೆ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿ ಮಡಿಲಲ್ಲಿರುವಂತಹ ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಬರುವಂತಹ ತುಂಗಾ ನದಿಯ ದಡದಲ್ಲಿ ತೆನೆಗಳು, ತೆನೆ ಅಂದ್ರೆ ಏನ್ ಹೇಳಿ, ಧಾನ್ಯದ ಹೊಡೆ ಅಂತ ಹೇಳ್ತೀವಿ. ಈಗ ನಾವು ರಾಗಿ, ಜೋಳ, ಭತ್ತ ಇವುಗಳನ್ನೆಲ್ಲ ಬೆಳೆದಾಗ ಅದರಲ್ಲಿ ತೆನೆ ಬರುತ್ತಲ್ಲ, ಆ ತೆನೆ ಅಂತಂದ್ರೆ ಸಮೃದ್ಧವಾಗಿ ಬೆಳೆದು ನಿಂತಿರುವಂತಹ ಅರಣ್ಯ ಹಾಗೂ ಬೆಳೆಗಳ ನಡುವೆ ತುಂಗಾ ನದಿ ಹರಿದು ಬರ್ತಾ ಇದ್ದಾಳೆ. ಜೋಗದ ಜಲಪಾತದಿಂದ ಸಮೃದ್ಧವಾಗಿ ಬೆಳೆದು ನಿಂತಹ ಬೆಳೆಗಳ ನಡುವೆ ಹರಿದು ಬರುವಂತಹ ತುಂಗೆಯಿಂದ ಕನ್ನಡ ಮಾತೆಗೆ ಉತ್ಸವ ನಡೀತಾ ಇದೆ ಪ್ರತಿದಿನ ಅಲ್ವಾ. ನಿಮ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಕನ್ನಡ ಮಾತೆ. ಹಾಗೆ ಇವೆರಡು ಸಾಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ಸಹ್ಯಾದ್ರಿ ಪರ್ವತಗಳು ಏನಿದೆಯಲ್ವಾ, ಸಹ್ಯಾದ್ರಿ ಬೆಟ್ಟಗಳು, ಆ ಬೆಟ್ಟಗಳಲ್ಲಿ ಲೋಹ ಮತ್ತು ಅದಿರಿನ ಖನಿಜ ಸಂಪತ್ತು ಇದೆ. ಅದರನ್ನ ಲೋಹಗಳನ್ನ ನಾವು ಪಡ್ಕೋಬಹುದು. ಅಂತಹ ಎತ್ತರ, ಉತ್ತುಂಗ ಅಂದ್ರೇನು, ಎತ್ತರವಾದಂತಹ, ಶ್ರೇಷ್ಠವಾದಂತಹ, ಘನವಾದಂತಹ ಈ ಒಂದು ಸಂಪತ್ತನ್ನ ಹೊಂದಿರುವಂತಹ ಸಹ್ಯಾದ್ರಿ ಪರ್ವತಗಳಿಂದ, ಹಾಗೇನೆ ನಿತ್ಯ ಹರಿದ್ವರ್ಣ ವನದಲ್ಲಿರುವಂತಹ ತೇಗ ಗಂಧ ತರುಗಳಲ್ಲಿ, ತರು ಅಂತಂದ್ರೆ ಮರಗಳು, ಇಲ್ಲಿ ನೋಡ್ತಾ ಇದ್ದೀರಾ ಹಚ್ಚ ಹಸಿರಾಗಿರುವಂತಹ ಇದೇ ರೀತಿಯಾಗಿರುವಂತಹ ತೇಗ ಗಂಧದ ಮರಗಳನ್ನ ಹೊಂದಿರುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ ಗ್ರೀನ್ ಫಾರೆಸ್ಟ್ ಅಂತ ನಾವೇನ್ ಕರಿತೀವಲ್ಲ, ಈ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲಿ ತೇಗ ಮತ್ತು ಗಂಧದ ಮರಗಳೇ ಜಾಸ್ತಿ ಇರ್ತವೆ. ತರು ಅಂದ್ರೆ ಮರ ಮಕ್ಕಳೇ. ನೀವು ಪದಗಳ ಅರ್ಥವನ್ನ ಗಮನಿಸ್ತಾ ಹೋಗಿ. ತರು ಅಂದ್ರೆ ಮರ. ಈ ಎಲ್ಲಾ ಸಂಪತ್ತಿನಿಂದ ತಾಯಿಗೆ ನಿತ್ಯ ಉತ್ಸವ ನಡೀತಾ ಇದೆ. ನಿತ್ಯೋತ್ಸವ, ಪ್ರತಿದಿನ ತಾಯಿ ಉತ್ಸವ ನಡೀತಾ ಇದೆ ನಿನಗೆ. ಪ್ರತಿದಿನ ಸಂಭ್ರಮಿಸ್ತಾ ಇದಾರೆ ಕನ್ನಡಿಗರು. ಕನ್ನಡದ ಜನ ಕನ್ನಡ ನಾಡನ್ನ ಹೊಗಳ್ತಾ ಇದ್ದಾರೆ ಬರುವಂತಹ ಪ್ರವಾಸಿಗರು. ಪಶ್ಚಿಮ ಘಟ್ಟಕ್ಕೆ, ಜೋಗ್ ಜಲಪಾತಕ್ಕೆ, ಸಹ್ಯಾದ್ರಿ ಬೆಟ್ಟಗಳಿಗೆ ಸಾವಿರಾರು ಜನ ಪ್ರವಾಸ ಬರ್ತಾ ಇದ್ದಾರೆ. ಇಲ್ಲಿ ನಿನಗೆ ಉತ್ಸವ ನಡೀತಾ ಇದೆ ಪ್ರತಿದಿನ. ಈ ಒಂದು ಪ್ರಕೃತಿಯ ಮಡಿಲಲ್ಲಿ ನಿನಗೆ ಉತ್ಸವ ಸಮಾರಂಭ ನಡೀತಾ ಇದೆ, ಸಂಭ್ರಮಿಸ್ತಾ ಇದ್ದಾರೆ ಜನ ಅಂತ ಕವಿ ಇಲ್ಲಿ ಹೇಳ್ತಾರೆ. ಅರ್ಥ ಆಯ್ತಲ್ಲ. ಪ್ರಕೃತಿಯ ಮಡಿಲಲ್ಲಿ
ಹೇಗೆ ಉತ್ಸವ ನಡೆಯುತ್ತೆ? ಅರ್ಥ ಆಯ್ತು? ಹೇಗೆ ಅಂದ್ರೆ ಯಾವ್ಯಾವುದರಿಂದ ಉತ್ಸವ ನಡೆಯುತ್ತೆ ಅಂದ್ರೆ, ಜೋಗದ ಜಲಪಾತದಿಂದ, ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಬರುವಂತಹ ಬಳುಕಿ ಬರುವಂತಹ ತುಂಗೆಯ ನದಿಯಿಂದ, ಸಹ್ಯಾದ್ರಿ ಬೆಟ್ಟಗಳಲ್ಲಿ ಶ್ರೇಷ್ಠವಾದಂತಹ ಹದಿರು ಲೋಹಗಳಿಂದ, ಹಾಗೆ ನಿತ್ಯ ಪ್ರತಿದಿನ ಹಸಿರಾಗಿರುವಂತಹ ಕಾಡುಗಳಿಂದ ತಾಯಿಗೆ ಪ್ರತಿದಿನ ಉತ್ಸವ ನಡೀತಾ ಇದೆ ಅಲ್ವಾ? ಇದು ಕವಿ ಕಟ್ಕೊಟ್ಟಿರುವಂತಹ ಒಂದು ಸಮಾರಂಭ, ಸಂಭ್ರಮ. ಹಾಗೆ ಇದು ಅರ್ಥ ಆಗಿದೆ ಮೊದಲನೇ ಪದ್ಯ ಭಾಗ ಅಂತ ಭಾವಿಸ್ತೀನಿ ಮಕ್ಕಳೇ. ಇನ್ನು ಎರಡನೇ ಪದ್ಯ ಭಾಗದಲ್ಲಿ ನೋಡಿ, ಇಲ್ಲಿ ಇತಿಹಾಸವನ್ನ, ಶಾಸನಗಳನ್ನ, ಈ ಕನ್ನಡ ನಾಡಿನ ಇತಿಹಾಸವನ್ನ ಕುರಿತು ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ. ನಿತ್ಯ ಉತ್ಸವ ನಡೀತಾ ಇದೆ. ಪ್ರತಿದಿನ ನಿನ್ನನ್ನ ನೆನೆಸ್ಕೊಳ್ತಾ ಇದಾರೆ, ಪ್ರತಿದಿನ ನಿನ್ನ ಒಂದು ಇತಿಹಾಸವನ್ನ ಮೆಲುಕು ಹಾಕ್ತಾ ಇದ್ದಾರೆ ಜನ, ನಾಡಿನ ಜನತೆ ಅಂತ ಹೇಳ್ತಾರೆ. ಇತಿಹಾಸದ ಹಿಮದಲ್ಲಿನ, ಹಿಮದ ರೀತಿಯಲ್ಲಿ ಘನಿಗೊಂಡಿರುವಂತಹ ಇತಿಹಾಸ ನಮ್ಮದು. ನಮ್ಮ ಕನ್ನಡ ಸಾಹಿತ್ಯದ, ಕನ್ನಡ ಇತಿಹಾಸವನ್ನ ಶ್ರೀಮಂತ ಇತಿಹಾಸ ಅಂತಾನೆ ಕರಿತೀವಿ. ವಿಜಯನಗರ ಸಾಮ್ರಾಜ್ಯವನ್ನ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಸುವರ್ಣ ಯುಗ ಅಂತ ಕರೆದಂತಹ, ಆ ರೀತಿಯಾಗಿ ಮೆರೆದಂತಹ ನಾಡು ನಮ್ಮ ಕನ್ನಡ ನಾಡು ಅಲ್ವಾ? ಇಂತಹ ಇತಿಹಾಸವನ್ನ ಹೊಂದಿರುವಂತಹ ನಮ್ಮ ಕನ್ನಡ ನಾಡಿನಲ್ಲಿ, ಸಿಂಹಾಸನ ಮಾಲೆಯಲ್ಲಿ, ಇಂತಹ ಇತಿಹಾಸ ಹೊಂದಿರುವಂತಹ ಕನ್ನಡ ನಾಡಿನಲ್ಲಿ ಬಂದಂತಹ, ಬೆಳೆದಂತಹ, ಹುಟ್ಟಿದಂತಹ ರಾಜವಂಶಗಳು ಒಂದ ಎರಡ. ಮಯೂರ ವರ್ಮನಿಂದ ಶುರುವಾಗಿ ಮೈಸೂರು ಒಡೆಯರವರೆಗೂ ಮೆರೆದಂತಹ ನಾಡು ನಮ್ಮ ಕನ್ನಡ ನಾಡು ಅಲ್ವಾ? ಸಿಂಹಾಸನ ಮಾಲೆಯಲ್ಲಿ ಅಂದ್ರೆ ಹಲವಾರು ಸಾಮ್ರಾಜ್ಯಗಳು ಉದಿಸಿ ಬೆಳೆದು ನಿಂತಹ, ಬೆಳೆಸಿದಂತಹ ನಾಡು ನಮ್ಮ ಕನ್ನಡ ನಾಡು. ಇಂತಹ ಕನ್ನಡ ನಾಡಿನಲ್ಲಿ ಗತ ಸಾಹಸವನ್ನ ಸಾರೋದಿಕ್ಕೆ ಅಂತಾನೆ ಶಾಸನಗಳು ಇದಾವೆ. ಸಾಲು ಸಾಲು ಶಾಸನಗಳನ್ನ ನಾವು ನೋಡಬಹುದು. ಶಾಸನಗಳು ಅಂತಂದ್ರೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಾರಲ್ಲ, ಈ ಶಾಸನ, ಹಲ್ಮಿಡಿ ಶಾಸನದಿಂದ ಹಿಡಿದು ಎಷ್ಟು ಸಾವಿರಾರು ಶಾಸನಗಳನ್ನ ನಾವು ಇವತ್ತಿಗೂ ಸಹ ಸಿಗ್ತಾನೆ ಇದಾವೆ ನಮ್ಗೆ. ಗತ ಸಾಹಸ, ಆ ಶಾಸನಗಳೆಲ್ಲ ಏನು ಸಾರ್ತಾ ಇದಾವೆ? ಗತ ಅಂತಂದ್ರೆ ಈ ಹಿಂದೆ ನಡೆದು ಹೋಗಿರುವಂತಹ ಘಟನೆಗಳನ್ನ ಸಾರುವಂತಹ ಒಂದು ಶಾಸನಗಳು ಅವು. ಅಂತಹ ಶಾಸನಗಳ ಸಾಲೇ ತುಂಬಿದೆ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲ, ಓಲೆಗರಿಯ ಸಿರಿಗಳಲ್ಲಿ, ಓಲೆಗರಿಯ ಸಿರಿ, ಇಲ್ಲಿ ನೀವು ನೋಡ್ತಾ ಇದ್ರ ಶಾಸನಗಳಿದೆ, ಇಲ್ಲಿ ಕಾಣುವಂತದ್ದೆಲ್ಲ ಶಾಸನಗಳಾಗಿರುತ್ತೆ. ಓಲೆಗರಿ ಅಂತಂದ್ರೆ ಪುಸ್ತಕಗಳು, ಶ್ರೀಮಂತ ಸಾಹಿತ್ಯ, ಗರಿಯ ಮೇಲೆ ರಚನೆ ಆಗ್ತಾ ಇದ್ದಂತಹ ಪುಸ್ತಕಗಳು, ಸಾಹಿತ್ಯ ಅಲ್ವಾ? ಇಂತಹ ಸಾಹಿತ್ಯಗಳಲ್ಲಿ, ಹಾಗೆ ದೇಗುಲಗಳ ಭಿತ್ತಿಗಳಲ್ಲಿ, ಭಿತ್ತಿ ಅಂತಂದ್ರೆ ಗೋಡೆ. ನೀವಿಲ್ಲಿ ದೇವಸ್ಥಾನ ನೋಡ್ತಾ ಇದ್ದೀರಾ, ನೀವು ಹಿಂದಿನ ಕಾಲದ ಯಾವುದೇ ದೇವಸ್ಥಾನವನ್ನ ಹಂಪಿಗೆ ಹೋಗಿ, ತಲಕಾಡಿಗೆ ಹೋಗಿ, ಬೇಲೂರು ಹಳೇಬೀಡಿಗೆ ಹೋಗಿ, ಆ ಕಲ್ಲಿನ ಗೋಡೆಯಲ್ಲಿ ಸಾವಿರಾರು ಚಿತ್ರಗಳನ್ನ ಕೆತ್ತನೆ ಮಾಡಿರ್ತಾರೆ. ಅಲ್ಲಿ ಒಂದು ಘಟನೆಯನ್ನ ಹೇಳುವಂತಹದ್ದಿರುತ್ತೆ. ನೂರಾರು ಘಟನೆಗಳಲ್ಲಿ ಕಣ್ಮುಂದೆ ಬರ್ತವೆ. ಅಲ್ಲಿ ಒಂದೊಂದು ಚಿತ್ರಕ್ಕೂ, ಒಂದೊಂದು ಕೆತ್ತನೆಗೂ ಒಂದೊಂದು ಇತಿಹಾಸವನ್ನ ನಾವು ಹೇಳಬಹುದು. ಅಂತಹ ಕಟ್ಟಡಗಳಲ್ಲಿ ದೇಗುಲಗಳನ್ನ ಹೊಂದಿದೆ ಅಲ್ವಾ? ನಮ್ ಗೋವಿಂದ ಪೈರವರು ಹೇಳ್ಬಿಡ್ತಾರೆ ಒಂದ್ ಕಡೆ, ಬೇಲೂರು ಮತ್ತು ಹಳೇಬೀಡಿನಲ್ಲಿ ಇಲ್ಲದೆ ಇರುವಂತಹ ಶಿಲ್ಪಕಲೆ ನಾವೆಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯನಾ ಅಂತ. ಅಷ್ಟು ಅದ್ಭುತವಾದಂತಹ ಶಿಲ್ಪಕಲೆಯನ್ನ, ಶ್ರೀಮಂತ ಸಾಹಿತ್ಯವನ್ನ ಹೊಂದಿರುವಂತಹ ಇತಿಹಾಸ ನಮ್ಮ ಕನ್ನಡ ನಾಡು. ಇಂತಹ ಇತಿಹಾಸದಿಂದ ನಿನಗೆ ಪ್ರತಿದಿನ ಉತ್ಸವ ನಡೀತಾ ಇದೆ ತಾಯಿ. ಅರ್ಥ ಆಗಿದೆ ಅಲ್ವಾ? ಪ್ರಕೃತಿಯಿಂದ, ಹಾಗೆ ಕನ್ನಡ ನಾಡಿನಲ್ಲಿರುವಂತಹ ಇತಿಹಾಸ, ರಾಜವಂಶಗಳು, ಹಿಂದೆ ನಡೆದು ಹೋಗಿರುವಂತದನ್ನ ಸಾರುವಂತಹ ಸಾಲು ಸಾಲು ಶಾಸನಗಳು, ಶ್ರೀಮಂತ ಸಾಹಿತ್ಯ, ಗರಿಯ ಮೇಲೆ ಬರೆದಂತಹ ಶ್ರೀಮಂತ ಸಾಹಿತ್ಯ ನೋಡಿ, ತಾಳೆ ಗರಿ ಅಥವಾ ಕಾಗದ ಪತ್ರ ಅಂತ ನಾವೇನ್ ಕರಿತೀವಲ್ಲ, ಆ ಗರಿಗಳ ಮೇಲೆ ಬರೆದಂತಹ ಸಾಹಿತ್ಯ, ಹಾಗೆ ದೇಗುಲದ ಕಟ್ಟಡಗಳಲ್ಲಿ
ಆ ಒಂದು ಗೋಡೆಗಳ ಮೇಲೆ ಕೆತ್ತನೆ ಆಗಿರುವಂತಹ ಆ ಒಂದು ಇತಿಹಾಸ ಶಿಲ್ಪಕಲೆ ಇದೆಯಲ್ಲ, ಈ ಎಲ್ಲದರಿಂದ ಕನ್ನಡಾಂಬೆಗೆ ಪ್ರತಿದಿನ ಉತ್ಸವ ನಡೀತಾ ಇದೆ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ ಮಕ್ಕಳೇ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ಮುಂದಿನ ಪದ್ಯ, ಇಂತಹ ನಾಡಲ್ಲಿರುವಂತಹ ಕನ್ನಡಿಗರು ಎಂಥವರು? ಕನ್ನಡಿಗರ ಗುಣ ವಿಶೇಷತೆಯನ್ನ ಈ ಒಂದು ಪದ್ಯ ಭಾಗದಲ್ಲಿ ಕವಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ, ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇಂತಹ ಕನ್ನಡಿಗರಿಂದ, ಕನ್ನಡ ಜನತೆಯಿಂದ ನಿನಗೆ ಉತ್ಸವ ನಡೆಯುತ್ತೆ. ಹಾಗಾದ್ರೆ ಎಂಥವರು ಕನ್ನಡಿಗರು? ಹಲವೆನ್ನದ ಹಿರಿಮೆ, ಹಲವು, ನಾವೆಲ್ಲ ಬೇರೆ ಬೇರೆ ಹಲವಾರು ಜಾತಿ ಧರ್ಮಗಳನ್ನ ಹೊಂದಿದೀವಿ ಅಂತ ಹೇಳದೇ ಇರುವಂತಹ ಹೆಚ್ಚುಗಾರಿಕೆ ಕನ್ನಡಿಗರದು. ಕನ್ನಡ ನಾಡಲ್ಲಿ ಯಾರೇ ಬಂದ್ರು ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ. ಹಲವು ಎನ್ನದ ಪದವನ್ನ ಬಿಡಿಸಿದಾಗ ಹಲವು ಅಂದ್ರೆ ಬೇರೆ ಬೇರೆ ಅಂತ ಹೇಳದೇ ಇರುವಂತಹ ಹೆಚ್ಚುಗಾರಿಕೆ ಕನ್ನಡಿಗರದು. ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರಿಗಿಂತ ಹೆಚ್ಚಾಗಿ ನಾವು ಹೊರ ರಾಜ್ಯದವರಿಗೆ ನಾವು ಜಾಗವನ್ನ ಕೊಟ್ಟಿದೀವಿ ಅಲ್ವಾ? ನಾನು ನೀನು ಅವರು ಇವರು ಅನ್ನುವಂತಹ ಭೇದ ಭಾವನೆ ಇಲ್ಲದೆ ಇರುವಂತಹ ಹೆಮ್ಮೆಯಿಂದ ಬದುಕುವಂತಹ ಹೆಚ್ಚುಗಾರಿಕೆ ಕನ್ನಡಿಗರದು. ಹಾಗೆ ಕುಲವೆನ್ನದ ಗರಿಮೆಯೇ, ಕುಲ ಮೇಲು ಜಾತಿ ಕೆಳ ಜಾತಿ, ನೀನ್ ಆ ಕುಲ ಈ ಕುಲ, ಆ ಧರ್ಮ ಈ ಧರ್ಮ, ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಬೌದ್ಧ, ಹೀಗೆ ನಾನಾ ರೀತಿಯ ಧರ್ಮ ಜಾತಿ ಕುಲಗಳಿದ್ರು ಸಹ ಯಾವುದೇ ಕುಲವನ್ನ ಎಣಿಸದೆ ಬದುಕುವಂತಹ ಹಿರಿಮೆ, ಗರಿಮೆ ಅಂದ್ರೆ ಹಿರಿಮೆ, ಹೆಚ್ಚುಗಾರಿಕೆ ಕನ್ನಡಿಗರದು ಅಲ್ವಾ? ಕನ್ನಡಿಗರು ನಾನು ನೀನು ಅನ್ನೋಂತ ಭೇದ ಭಾವ ಮಾಡಲ್ಲ, ಮೇಲು ಕೀಳು ಕುಲ ಜಾತಿ ಅನ್ನುವಂತಹ ಭೇದ ಭಾವವನ್ನ ಮಾಡದೆ ಬದುಕುವಂತಹ ಹೆಚ್ಚುಗಾರಿಕೆ ಕನ್ನಡಿಗರದು. ಇಂಥವರು ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಸದ್ವಿಕಾಸ ಅಂತಂದ್ರೆ ಉತ್ತಮವಾದಂತಹ ಬೆಳವಣಿಗೆ. ಈ ಪದವನ್ನ ಬಿಡಿಸಿ ನಮ್ಗೆ ಸಿಕ್ಬಿಡುತ್ತೆ, ಸತ್ ಪ್ಲಸ್ ವಿಕಾಸ, ಸದ್ವಿಕಾಸ ಅಲ್ವಾ? ಒಳ್ಳೆಯ ಬೆಳವಣಿಗೆಯನ್ನ, ಉತ್ತಮ ಬೆಳವಣಿಗೆಯನ್ನ ಹೊಂದುವಂತಹ ಸಚ್ಚಾರಿತ್ರ್ಯವನ್ನ ಹೊಂದಿರುವಂತಹವರು ಕನ್ನಡಿಗರು. ಶೀಲ ನುಡಿಯ, ಶೀಲ ಅಂತಂದ್ರೆ ನಡತೆ, ಚಾರಿತ್ರ್ಯ, ಒಳ್ಳೆಯ ಕ್ಯಾರೆಕ್ಟರ್ನ, ಶುದ್ಧ ಮನಸ್ಸನ್ನ ಹೊಂದಿರುವಂತಹ ಕನ್ನಡಿಗರು ಲೋಕಕ್ಕೆ ಅಮೃತವನ್ನ ಉಣಿಸುವಂತಹ ನಾಡು ಕನ್ನಡ ನಾಡು. ಒಳ್ಳೆಯ ವಿಕಾಸದಿಂದ, ಒಳ್ಳೆಯ ಬೆಳವಣಿಗೆಯಿಂದ, ಒಳ್ಳೆಯ ಮಾತಿನಿಂದ ಕನ್ನಡ ನಾಡಿನ ಜನತೆ ಲೋಕಕ್ಕೆ ಅಮೃತವನ್ನ ಉಣಿಸುವಂತಹವರು. ಅಂದ್ರೆ ಪವಿತ್ರವಾದದ್ದನ್ನ ಲೋಕಕ್ಕೆ ಕೊಡುಗೆಯನ್ನಾಗಿ ಕೊಡುವಂತಹ ಕನ್ನಡಿಗರು ಇರುವಂತಹ ಈ ನಾಡಿನಲ್ಲಿ ನಿರ್ಮತ್ಸರ, ಈ ವರ್ಷ ಯಾವುದೇ ವರ್ಷದಲ್ಲೂ ಯಾವುದೇ ಸಮಯದಲ್ಲೂ ಸಹ ದ್ವೇಷನೇ ಇರಲ್ಲ. ನಮ್ಮ ಕನ್ನಡಿಗರಲ್ಲಿ ಯಾವ ಸಮಯದಲ್ಲೂ ಮತ್ಸರವನ್ನ ಇಟ್ಟುಕೊಳ್ಳದೆ ಇರುವಂತಹವರು, ಅವರ ಮನಸ್ಸು ಉದಾರವಾಗಿದೆ. ಅಂತಹ ಮಹಿಮೆಯನ್ನ ಸಾರುವಂತಹ ಈ ನಾಡಿನ ಜನತೆಯಿಂದ ಪ್ರತಿದಿನ ನಿನಗೆ ಉತ್ಸವ ನಡೆಯುತ್ತೆ ತಾಯಿ, ಪ್ರತಿದಿನ ನಿನಗೆ ಉತ್ಸವ, ಇದು ತಾಯಿ ನಿನಗೆ ಉತ್ಸವ ಅಂತ ಹೇಳ್ತಾರೆ ಕವಿ. ಈ ರೀತಿಯಾಗಿ ಕನ್ನಡ ನಾಡಿನ ಪರಿಸರವನ್ನ, ಪ್ರಾಕೃತಿಕ ಸೌಂದರ್ಯವನ್ನ, ಹಾಗೆ ಇತಿಹಾಸವನ್ನ ಹಾಗೂ ಕನ್ನಡ ನಾಡಿನ ಜನರ ನಡೆ ಮತ್ತು ನುಡಿಗಳನ್ನ ಕುರಿತು ವರ್ಣಿಸುತ್ತಾ ಕನ್ನಡಾಂಬೆಗೆ ಪ್ರತಿದಿನ ಉತ್ಸವ ನಡೀತಾ ಇದೆ. ಪ್ರತಿದಿನ ಕನ್ನಡಾಂಬೆನ ಕುರಿತು ಜನ ಹೊಗಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದೊಂದು ಸುಪ್ರಸಿದ್ಧ ಕವಿತೆ ಅಂತಾನೆ ಹೇಳಬಹುದು ಅಲ್ವಾ? ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ನಿಮ್ಗೆ ಅರ್ಥ ಆಗಿದ್ರೆ ಖಂಡಿತ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋ ಮೂಲಕ ನನಗೆ ನಿಮ್ಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಡಿ ಆಯ್ತಾ? ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಹಾಗೆ ನಮ್ಮ ಚಾನಲ್ ಅಲ್ಲಿ 1ನೇ ತರಗತಿಯಿಂದ PUC ವರೆಗೂ ಎಲ್ಲಾ ವಿಡಿಯೋಗಳು, ಪಾಠ ಪದ್ಯಗಳ ವ್ಯಾಕರಣಾಂಶಗಳ ವಿಡಿಯೋಗಳು ಲಭ್ಯ ಇರ್ತವೆ.
ನಿಮಗೆ ಯಾವ ತರಗತಿ ಮತ್ತೆ ಯಾವ ವ್ಯಾಕರಣಾಂಶ, ಯಾವ ಪದ್ಯ ಪಾಠಗಳ ವಿವರಣೆ ಅಥವಾ ವಿಡಿಯೋಗಳು ಬೇಕು ಅನ್ನುವಂಥದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ಲದಕ್ಕೂ ಮುಖ್ಯವಾಗಿ ಈ ವಿಡಿಯೋದಿಂದ ನಿಮಗಾದಂತಹ ಅನುಭವವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಮಕ್ಕಳೇ.